ನಮಸ್ಕಾರ ಸ್ನೇಹಿತರೆ, ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯ ಪರಿಶೀಲನೆ ನಡೆಯುವಂತಹ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ. ಈ ರೂಲ್ಸ್ ಅಲ್ಲಿ ಹೊಸದಾಗಿ ನೀವು ನಂಬಲಾಗದಂತಹ ಶಾಕಿಂಗ್ ಸುದ್ದಿಗಳು ಬಂದಿದ್ದಾವೆ. ಹೌದು, ಯಾರು ಅರ್ಹರು, ಯಾರಿಗೆ ಹಣ ಮುಂದುವರಿಯುತ್ತದೆ, ಯಾವ ಮಹಿಳೆಯರ ಹೆಸರು ಪಟ್ಟಿಯಿಂದ ಕೈಬಿಡುವಂತಹ ಒಂದು ಲಿಸ್ಟ್ ಇದೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಸಿಗುತ್ತದೆಯಾ ಮತ್ತು ನಿಮ್ಮ ಬಳಿ ಯಾವ 5 ಪ್ರಮುಖ ದಾಖಲಾತಿಗಳು ಇರಬೇಕು, ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಬಹುದು ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಉದ್ದೇಶದಿಂದ ಕಾಲಕಾಲಕ್ಕೆ ಫಲಾನುಭವಿಗಳ ಮಾಹಿತಿಯನ್ನು ಪರಿಶೀಲಿಸುವ ಪ್ರಕ್ರಿಯೆ ನಡೆಯುವುದು ಸಾಮಾನ್ಯ. ಇಂತಹದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿಯೂ ಫಲಾನುಭವಿಗಳ ಮಾಹಿತಿಯ ಪರಿಶೀಲನೆ ರಿವೆರಿಫಿಕೇಶನ್ ನಡೆಯುವ ಕುರಿತು ಹೊಸ ಚರ್ಚೆಗಳು ನಡೆಯುತ್ತಿವೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ಬಹಳ ಮಹಿಳೆಯರಿಗೆ ಯಾವುದೇ ತೊಂದರೆಯಾಗದಂತೆ ಈ ಒಂದು ಯೋಜನೆಯ ಹಣ ತಲುಪಬೇಕು ಹಾಗೂ ಅನರ್ಹರ ಹೆಸರಿದ್ದರೆ ಅದನ್ನು ಪರಿಶೀಲಿಸುವುದು. ಆದರೆ ಗಮನಿಸಿ ಸ್ನೇಹಿತರೆ, ಇದು ಈ ಕುರಿತು ಸರ್ಕಾರದಿಂದ ಅಧಿಕೃತ ಮಾರ್ಗಸೂಚಿ ಅಥವಾ ಎಲ್ಲ ಫಲಾನುಭವಿಗಳಿಗೆ ಅನ್ವಯಿಸುವಂತೆ ಹೊಸ ಆದೇಶ ಹೊರಬಂದಾಗ ಮಾತ್ರ ಅಂತಿಮ ನಿಯಮಗಳು ಜಾರಿಗೆ ಬರುತ್ತವೆ. ಮತ್ತು ನೋಡಿ, ಇಲ್ಲಿ ಸ್ನೇಹಿತರೆ, ಕೆಲವು ಪ್ರಕರಣಗಳಲ್ಲಿ ಈ ಫಲಾನುಭವಿಗಳ ಮರಣದ ನಂತರವೂ ಹಳೆಯ ದಾಖಲಾತಿಗಳ ಆಧಾರದ ಮೇಲೆ ಹಣ ಬಿಡುಗಡೆಯಾಗಿರುವುದು ಅಥವಾ ಅರ್ಹತೆಯ ಸಂಬಂಧಿಸಿದ ಮಾಹಿತಿ ನವೀಕರಿಸಬೇಕಾದ ಅಗತ್ಯ ಇರುವುದರಿಂದಾಗಿ ಈ ಒಂದು ವರದಿಗಳು ಬಂದಿವೆ. ಈ ರೀತಿಯ ಪ್ರಕಟಣೆಗಳನ್ನು ಪರಿಶೀಲಿಸಿ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗುವಂತೆ ಮಾಡಲು ಸರ್ಕಾರ ಈ ಒಂದು ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಇದೆ. ಅಧಿಕಾರಿಗಳು ಅಗತ್ಯವಿದ್ದರೆ ಸ್ಥಳೀಯ ಮಟ್ಟದಲ್ಲಿ ಪರಿಶೀಲನೆ ನಡೆಸಬೇಕು ಅಂತ ಆಲ್ರೆಡಿ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಸರ್ಕಾರ. ಹಾಗಾಗಿ ಸ್ನೇಹಿತರೆ ನೋಡಿ, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಲವು ರೀತಿಯ ಸಂದೇಶಗಳು ವೈರಲ್ ಆಗ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾನೆ, ಅದು ರಿಯಲ್ ಅಥವಾ ಫೇಕ್ ಅಂತ. ನೋಡಿ, ಈ KYC ಮಾಡಿ ಅಂದರೆ ಈಗಲೇ KYC ಮಾಡಿ ಅಂತ ಹೇಳೋದು ಮತ್ತು 500 ರೂಪಾಯಿ ಕೊಟ್ಟರೆ ಹಣ ಮುಂದುವರಿಯುತ್ತೆ ಅಂತ ಹೇಳೋದು, ನಿಮ್ಮ ಹೆಸರು ಡಿಲೀಟ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅನೇಕ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಇಂತಹ ಸಂದೇಶವನ್ನು ನಂಬಬೇಡಿ ವೀಕ್ಷಕರೇ. ಸರ್ಕಾರ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ಪ್ರಕಟಿಸುವ ಮಾಹಿತಿಯನ್ನೇ ಮಾತ್ರ ನಂಬಿ. ಯಾರಾದರೂ ಹಣ ಕೇಳಿದರೆ ಅಥವಾ ಮೋಸ ಮಾಡಲು ಪ್ರಯತ್ನಿಸಿದರೆ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ನೀಡಬೇಕು. ಹಾಗಾಗಿ ನಮ್ಮ ಒಂದು ವಿಡಿಯೋಸ್ಗಳನ್ನ ನೀವು ನೋಡಿ. ಇಲ್ಲಿ ಹೊಸದಾಗಿ ಮಾಹಿತಿ ಬಂದಿದೆ ಅಲ್ಲ, ಅದರಲ್ಲಿ ಏನಿದೆ ಅಂತ ತಿಳಿಸಿಕೊಡ್ತಾನೆ. ಯೋಜನೆಯ ನಿಯಮಗಳ ಪ್ರಕಾರ ಅರ್ಹತೆ ಇಲ್ಲದ ಪ್ರಕರಣಗಳನ್ನು ಸರ್ಕಾರ ಪರಿಶೀಲಿಸಬಹುದು. ಉದಾಹರಣೆಯಾಗಿ, ಮರಣ ಹೊಂದಿರುವ ಫಲಾನುಭವಿಗಳ ಹೆಸರು, ಯೋಜನೆಯ ನಿಯಮಗಳನ್ನು ವಿರುದ್ಧವಾಗಿರುವ ದಾಖಲಾತಿಗಳು ಅಂದರೆ ಆದಾಯ ತೆರಿಗೆ ಪಾವತಿಸುವ ಅರ್ಹತೆ ಇಲ್ಲದ ಪ್ರಕರಣಗಳು, ಯೋಜನೆಯ ಅನ್ವಯಿಸುವಂತೆ ನಿಯಮಗಳ ಪ್ರಕರಣಗಳು ಮತ್ತು ಇವುಗಳನ್ನು ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಬಹುದು. ಅದರರ್ಥ ಪ್ರತಿಯೊಬ್ಬ ಫಲಾನುಭವಿಯ ಹಣ ನಿಲ್ಲುತ್ತದೆ ಎಂದಲ್ಲ, ಅರ್ಹರಾಗಿರುವ ಮಹಿಳೆಯರಿಗೆ ಆತಂಕ ಅಗತ್ಯವಿಲ್ಲ ಅಂತ ಅರ್ಥ. ನೋಡಿ, ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ, ಇನ್ನೊಂದು ಪ್ರಮುಖ ಮಾಹಿತಿ ಏನಂತಂದ್ರೆ ಸ್ನೇಹಿತರೆ, ಯೋಜನೆಯಿಂದ ವಂಚಿತರಾದ ಅರ್ಹ ಮಹಿಳೆಯರು ಮುಂದಿನ ದಿನಗಳಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸುವ ಕುರಿತು ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂಬ ಮಾಹಿತಿ ಇದೆ. ಈ ಒಂದು ಪ್ರಕ್ರಿಯೆ ಆರಂಭವಾದರೆ ಅಂಗನವಾಡಿ ಸಿಬ್ಬಂದಿ, ಸೇವಾ ಕೇಂದ್ರಗಳು ಹಾಗೂ ಸಂಬಂಧಿಸಿದ ಇಲಾಖೆಗಳ ಮೂಲಕ ಇಲ್ಲಿ ನೆರವು ನೀಡುವ ವ್ಯವಸ್ಥೆ ಮಾಡುತ್ತೆ. ಹೊಸ ಅರ್ಜಿ ಪ್ರಕ್ರಿಯೆ ಆರಂಭವಾದರೆ ಅದರ ಅಧಿಕೃತ ಮಾಹಿತಿಯನ್ನು ನಾವು ನಿಮಗೆ ಮೊದಲೇ ತಿಳಿಸುತ್ತೇವೆ. ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ಮುಂದಿನ ಅಪ್ಡೇಟ್ ಏನಂತಂದ್ರೆ, ಹೊಸ ಅರ್ಜಿ ಪ್ರಕ್ರಿಯೆಯಲ್ಲಿ ಗುರುತಿನ ಪರಿಶೀಲನೆ ಇನ್ನಷ್ಟು ಪಾರದರ್ಶಕವಾಗುವಂತೆ ಬಯೋಮೆಟ್ರಿಕ್ ಹಾಗೂ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸುವ ಕುರಿತು ಚರ್ಚೆಗಳು ನಡೆದಿವೆ. ಇದರ ಉದ್ದೇಶ ನಕಲಿ ಅರ್ಜಿಗಳನ್ನು ತಡೆಯುವುದು, ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ತಲುಪಿಸುವುದು. ಅಧಿಕೃತ ಆದೇಶ ಬಂದ ನಂತರವೇ ಅಂತಿಮ ಪ್ರಕ್ರಿಯೆ ಜಾರಿಗೆ ಬರಲಿದೆ ಸ್ನೇಹಿತರೆ. ಮತ್ತು ಮುಂದಿನ ಅಪ್ಡೇಟ್ ಏನಂತಂದ್ರೆ, ಇದೀಗ ಪ್ರತಿಯೊಬ್ಬ ಫಲಾನುಭವಿಗಳು ಗಮನಿಸಬೇಕಾದಂತಹ ವಿಷಯ ಇದು. ದಾಖಲೆಗಳ ಪರಿಶೀಲನೆ ನಡೆದರೆ ಈ ದಾಖಲಾತಿಗಳು ಸರಿಯಾಗಿರುವುದು ಉಪಯುಕ್ತ. ಅದರಲ್ಲೂ ಮೊದಲನೆಯದಾಗಿ ಆಧಾರ್ ಕಾರ್ಡ್, ಎರಡನೆಯದಾಗಿ ರೇಷನ್ ಕಾರ್ಡ್ ಯಾವುದೇ ಆಗಿರಬಹುದು, BPL EPL ಅನ್ವಯಿಸುವಂತೆ, ಮತ್ತು ಮೂರನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಹಾಗೂ ಸಕ್ರಿಯ ಬ್ಯಾಂಕ್ ಖಾತೆ, ಮತ್ತು ನಾಲ್ಕನೆಯದಾಗಿ ಅಗತ್ಯವಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಸಂಬಂಧಿಸಿದ ಸ್ವಯಂ ಘೋಷಣೆ, ಮತ್ತು ಐದನೆಯದಾಗಿ ಅರ್ಜಿದಾರರ ಗುರುತಿನ ಪರಿಶೀಲನೆ ಅಗತ್ಯವಿರುವ ಬಯೋಮೆಟ್ರಿಕ್ ಮಾಹಿತಿ. ಇದು ಅಧಿಕೃತವಾಗಿ ಕೇಳಿದರೆ ಮಾತ್ರ ಈ ಐದನೆಯ ಒಂದು ಮಾಹಿತಿಯನ್ನು ನೀವು ಕೊಡಬೇಕು. ಎಲ್ಲ ದಾಖಲಾತಿಗಳಲ್ಲಿ ಹೆಸರು, ವಿಳಾಸ ಹಾಗೂ ಇತರೆ ವಿವರಗಳು ಒಂದೇ ರೀತಿಯಲ್ಲಿ ಅಂದರೆ ಮ್ಯಾಚ್ ಆಗಬೇಕು. ಇವಾಗ ಆಧಾರ್ ಕಾರ್ಡ್ನಲ್ಲಿ ಒಂದೇ ರೀತಿಯಾಗಿರಬೇಕಲ್ವಾ, ಆ ರೀತಿಯಾಗಿ ಹೆಸರು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲೂ ಇರಬೇಕು, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರಬೇಕು ಮತ್ತು ಇಲ್ಲಿ
ಸಂಬಂಧಪಟ್ಟಂತಹ ದಾಖಲಾತಿಗಳಲ್ಲೂ ನಿಮ್ಮ ಹೆಸರು ಒಂದೇ ರೀತಿಯಾಗಿರಬೇಕು. ನೋಡಿ, ಇನ್ನು ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿರಲಿ, ಆಧಾರ್ ಬ್ಯಾಂಕ್ ಖಾತೆಗೆ ಸರಿಯಾಗಿ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿ, ಮೊಬೈಲ್ ಸಂಖ್ಯೆ ಚಾಲ್ತಿಯಲ್ಲಿ ಇರಲಿ, ಬ್ಯಾಂಕ್ ಖಾತೆಯನ್ನು ದೀರ್ಘಕಾಲ ಬಳಸದೇ ಇರಬೇಡಿ, ಬಳಸಿ, ದಾಖಲಾತಿಗಳಲ್ಲಿ ಯಾವುದೇ ತಪ್ಪಿದ್ದರೆ ಸಂಬಂಧಿಸಿದ ಇಲಾಖೆಯಲ್ಲಿ ತಿದ್ದುಪಡಿ ಮಾಡಿಸಿಕೊಳ್ಳಿ ಈಗಲೇ. ಮತ್ತು ಮುಂದಿನ ಅಪ್ಡೇಟ್ ಏನಂತಂದ್ರೆ ಸ್ನೇಹಿತರೆ, ಇಂತಹ ಸುದ್ದಿಗಳು ಬಂದಾಗ ಹಲವರು ಗಾಬರಿಯಾಗುತ್ತಾರೆ. ಆದರೆ ನೀವು ಅರ್ಹ ಫಲಾನುಭವಿಗಳಾಗಿದ್ದರೆ ಮತ್ತು ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಅನಗತ್ಯ ಆತಂಕ ಬೇಡ. ಸರ್ಕಾರ ಯಾವುದೇ ಹೊಸ ನಿಯಮ ಜಾರಿಗೆ ತಂದರೆ ಅದನ್ನು ಅಧಿಕೃತವಾಗಿ ಪ್ರಕಟಿಸುತ್ತದೆ. ಈ ಪ್ರಕಟಣೆಯ ನಂತರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ನೋಡಿ, ಕೊನೆಯ ಮಾತು ವೀಕ್ಷಕರೇ, ನೋಡಿ, ಫಲಾನುಭವಿಗಳ ಮಾಹಿತಿ ಮರುಪರಿಶೀಲನೆ ಕುರಿತು ಚರ್ಚೆ ನಡೀತಾ ಇರುವಂತದ್ದು ಕೊನೆಯದಾಗಿ. ಮತ್ತು ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ತಲುಪಿಸುವ ಸರ್ಕಾರದ ಉದ್ದೇಶ. ಹಾಗೂ ಸುಳ್ಳು ಸುದ್ದಿಗಳು ಮತ್ತು ಮೋಸಗಾರರಿಂದ ಎಚ್ಚರಿಕೆಯಿಂದಿರಬೇಕು. ಹೊಸ ಅರ್ಜಿಗಳಿಗೆ ಅವಕಾಶ ಕುರಿತು ಮಾಹಿತಿ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆ ಕುರಿತು ಚರ್ಚೆಯನ್ನು ತಿಳಿಸಿದ್ದೇನೆ. ಮತ್ತು ಪ್ರತಿಯೊಬ್ಬ ಫಲಾನುಭವಿಯು ಅಂದರೆ ರೆಡಿಯಾಗಿ ಇಟ್ಟುಕೊಳ್ಳುವಂತಹ 5 ಪ್ರಮುಖ ದಾಖಲಾತಿಗಳನ್ನು ಕೂಡ ತಿಳಿಸಿದ್ದೇನೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಧಿಕೃತ ಅಪ್ಡೇಟ್ ಬಂದ ತಕ್ಷಣ ನಾವು ಮೊದಲಿಗೆ ನಿಮಗೆ ಅಪ್ಡೇಟ್ ತಿಳಿಸುತ್ತೇವೆ. ಆದ್ದರಿಂದ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಹಾಗೂ ನಿಮ್ಮ ಕುಟುಂಬದವರಿಗೂ ತಪ್ಪದೆ ಹಂಚಿಕೊಳ್ಳಿ. ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.